ಆ್ಯಸ್ ಇಟ್ ಈಸ್ ಈ 3 ವರ್ಷದ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಜನ ಭ್ರಮ ನಿರಸನಗೊಂಡಿದ್ದಾರೆ. ಇದೇ SC ST ಜನ ಭ್ರಮ ನಿರಸನಗೊಂಡಿದ್ದಾರೆ. ಇದೇ ಬ್ಯಾಕ್ವರ್ಡ್ ಕ್ಲಾಸ್ ಕೂಡ ಭ್ರಮ ನಿರಸನಗೊಂಡಿದ್ದಾರೆ. ಆಡಳಿತ ಶೂನ್ಯ, ಅಭಿವೃದ್ಧಿ ಶೂನ್ಯ. ಈ ಈ ಸರ್ಕಾರದ ಯಾವತ್ತಾದರೂ ಯಾವಾಗಾದರೂ ಚುನಾವಣೆ ಆದರೆ ಈ ಸರ್ಕಾರದ ಪರ್ಫಾರ್ಮೆನ್ಸ್ ಇಟ್ಕೊಂಡು ಖಂಡಿತ BJP 100% ಸ್ವಂತ ಶಕ್ತಿಯಲ್ಲಿ ನಾವು ಬಹುಮತ ಬರ್ತದೆ. ಸರಿ ಅದು ಈಗಿನ ಬೆಳವಣಿಗೆ ಅದು ಎಡಿಷನಲ್ ಅಷ್ಟೇ. ಸರಿ, ತಮ್ಮ ವಿದಾಯದ ಭಾಷಣದಲ್ಲಿ ನಿನ್ನೆ ಸಾಕಷ್ಟು ಬಿಜೆಪಿ ಅವರ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ರು. ಕೇಂದ್ರ ಸರ್ಕಾರ ಈಗ ನೋಡಿ, GST ಹಣವನ್ನು ಕೊಟ್ಟಿಲ್ಲ, ಕುಣಿಯಕ್ಕೆ ಬರಲಿಲ್ಲ ನೆಳ ಡೊಂಕ್ ಅಂತಾರೆ. ಅವ್ರು ನಿನ್ನೆ ಸರ್ಪ್ಲಸ್ ಬಜೆಟ್ ಬಗ್ಗೆ ಮಾತಾಡಿದರು. ರೆವೆನ್ಯೂ ಸರ್ಪ್ಲಸ್ ಇಲ್ಲ, ಯಾಕಿಲ್ಲ ಅಂದರೆ ಕೇಂದ್ರ ಸರ್ಕಾರ ಅದು ಕೊಟ್ಟಿಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗ ಸರ್ಪ್ಲಸ್ ಬಜೆಟ್ ಮಾಡಿದ್ದೆ. ಅವಾಗಲೂ 15 ಹಣಕಾಸಿನ ಹಣ ಎಷ್ಟು ಬೇಕೋ ಅಷ್ಟು ಬಂದಿತ್ತು. ನಮಗೇನು ವಿಶೇಷ ಅನುದಾನ ಬಂದಿತ್ತಾ? ಏನು ಬಂದಿರಲಿಲ್ಲ. ಇದೇ ಹಣಕಾಸು 15 ಹಣಕಾಸು ಎಷ್ಟು ಬಿಡುಗಡೆ ಆಗಬೇಕು. ಮತ್ತು ಒಂದು ಸತ್ಯ ಹೇಳ್ತೀನಿ, 14ನೇ ಹಣಕಾಸು UPA ಸರ್ಕಾರ ಇದ್ದಾಗ ಬಂದಿತ್ತು, ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ. ಅದಕ್ಕಿಂತ 1 ಲಕ್ಷ ಕೋಟಿ 15ನೇ ಹಣಕಾಸಿನಲ್ಲಿ ಹೆಚ್ಚು ಬಂದಿದೆ ಕರ್ನಾಟಕಕ್ಕೆ. 5 ವರ್ಷದಲ್ಲಿ 1 ಲಕ್ಷ ಕೋಟಿ ಹೆಚ್ಚು ಬಂದಿದೆ. ಸತ್ಯವನ್ನು ಮರಿಮಾಚಿ ಸುಳ್ಳನ್ನು ಗಟ್ಟಿಯಾಗಿ ಪದೇ ಪದೇ ಹೇಳಿದರೆ ಸತ್ಯ ಆಗುತ್ತೆ ಅಂತ ನಂಬಿಕೊಂಡು ಸಿದ್ದರಾಮಯ್ಯರ ಆಡಳಿತ ನಡೆಸಿದ್ದಾರೆ. ಮೊನ್ನೆ ಕೊನೆ ದಿವಸನೂ ಕೂಡ ಅವ್ರು ಏನು ಹೇಳಬೇಕಾಗಿತ್ತು ಅಂತಂದರೆ, ಶಿವಕುಮಾರ್ಗೆ ನಾನು ಭಾಳ ಎಲ್ಲ ಚೆನ್ನಾಗಿರೋದನ್ನು ನಿಮ್ಗೆ ಬಿಟ್ಟು ಹೊಂಟಿದ್ದೇನೆ ಅಂತ ಸಂದೇಶ ಶಿವಕುಮಾರ್ಗೆ ಜಾಸ್ತಿ ಇರ್ತದೆ. ಹಣಕಾಸಿಂದು ಹಂಗಿದೆ, 25% ಒಳಗಡೆ 25%, 24.94 ಅಂತ ಅವರೇ ಹೇಳ್ತಾರೆ. ಅದು ಆಲ್ಮೋಸ್ಟ್ 25%. ಈ ಪರಿಸ್ಥಿತಿ ಎಂದು ಕರ್ನಾಟಕದಲ್ಲಿ ಇರಲಿಲ್ಲ. 25% ಆಫ್ GSDP ಸಾಲ ತಗೊಳ್ಳುವಂಥ ಅವಕಾಶ ಇದ್ದರೂ ಕೂಡ ಆ ಮಟ್ಟಕ್ಕೆ ಎಂದು ಯಾರೂ ತೊಗೊಂಡಿರಲಿಲ್ಲ. ಈ ಕಳೆದ 3 ವರ್ಷದಲ್ಲಿ ಸುಮಾರು 4 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇದು ದಾಖಲೆ. ಇಷ್ಟು ಸಾಲ ಯಾವ ಮುಖ್ಯಮಂತ್ರಿನೂ ಕೂಡ ಮಾಡಿಲ್ಲ. ಆಮೇಲೆ ಸಾಲ ತೊಗೊಂಡು ಏನು ಮಾಡಿದ್ದಾರೆ? ಸಾಲ ತೊಗೊಂಡು ಅಸೆಟ್ ಕ್ರಿಯೇಷನ್ಗೆ, ಅಭಿವೃದ್ಧಿಗೆ ಮಾಡಿದರೆ ಪರವಾಗಿಲ್ಲ. ಸಾಲ ತೊಗೊಂಡು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ. ತಮ್ಮ ಗ್ಯಾರಂಟಿಗಳು ಅದು ಇದೆಲ್ಲ ಮಾಡಿದ್ದಾರೆ. ಇದರಿಂದ ರಾಜ್ಯಕ್ಕೆ ಪರ್ಮನೆಂಟ್ ಆಗಿರುವಂಥ ಅಸೆಟ್ ಕ್ರಿಯೇಷನ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದರಿಂದ ಆದಾಯ ಬರುವಂಥ ಯಾವುದೂ ವ್ಯವಸ್ಥೆ ಇಲ್ಲ. ಹೀಗಾಗಿ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಕುಸಿದಿರುವಂಥ ರಾಜ್ಯ ಇವತ್ತಿದೆ. ಬಹುತೇಕ ಹಿರಿಯ ಸಚಿವರು